ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದೇನಿದು? ಎಲ್ರೂ ಹೀಗ್ ಸುಸ್ತಾಗ್ದಿರಲ್ಲ? ಸುಸ್ತಲ್ಲ ಕಣೆ, ಅಲ್ಲೋಲ ಕಲ್ಲಲಾಗಿದ್ದೀವಿ. ಅಮ್ಮಮ್ಮ, ಸಾವಿನ ಮನೆ ಕದ ಕಟ್ಟಿ ವಾಪಸ್ ಬಂದಂಗಾಗಿದೆ. ಹರಿಕಾ, ಲೈ, ನಿನ್ ಕೈಲಾಗ್ಲಿಲ್ಲ ಅಂದ್ಮೇಲೆ ಸುಮ್ನಾಗ್ ಬಿದ್ದಿತ್ತಲ್ವಾ? ನಮ್ ಪ್ರಾಣ ಯಾಕೆ ತೆಗೆದಿದ್ಯಾ? ಚಿಕ್ಕಮ್ಮ, ದೇವ್ರ ಮೇಲೆ ಆಣೆ ಮಾಡು. ಚಿಕ್ಕಮ್ಮ, ಇನ್ಯಾವತ್ತೂ ಅಡ್ಗೆ ಮಾಡಲ್ಲ ಅಂತ ಆಣೆ ಮಾಡು. ಹೌದು ಚಿಕ್ಕಮ್ಮ. ನಮ್ದಂತೂ ಷಷ್ಠಿ ಪೂರ್ತಿ ಮಾಡ್ಕೊಳ್ಳೋ ವಯಸ್ಸಮ್ಮ. ಪಾಪ ಅವ್ರ ಮಕ್ಕಳು, ಮುಂದೆ ಇನ್ನು ಭವಿಷ್ಯ ಇದೆ ಅವ್ರಿಗೆ. ಬೇಗ ಆಣೆ ಮಾಡಮ್ಮ. ಅಡ್ಗೆ ಮಾಡೋದಿಲ್ಲ ಅಂತ ಹೇಳು. ಮತ್ತೆ ಇಷ್ಟು ಕೆಟ್ಟದಾಗಿ ಅಡ್ಗೆ ಯಾಕಮ್ಮ ಮಾಡ್ದೆ? ಎಲ್ರಿಗೂ ಸ್ಟಮಕ್ ಅಪ್ಸೆಟ್ ಆಗಿ ವಾಮಿಟಿಂಗು ಆಯ್ತು. ಹೊಸೋರೆ, ಹಾರಿಕಾಗೆ ಅಡಿಗೆ ಮಾಡಿ ಅಂತ ಯಾಕ್ರಿ ಹೇಳಿದ್ರಿ? ಅದು ನನ್ ಕೈ ಉಳ್ಕಿದೆ ಅಲ್ವಾ, ಇಲ್ಲ ಅಂದಿದ್ರೆ ನಾನೇ ಅಡ್ಗೆ ಮಾಡ್ತಿದ್ದೆ. ಛೇ, ಹಾರಿಕನ್ನ ಹೈಲೈಟ್ ಮಾಡೋಣ ಅಂತ ಅನ್ಕೊಂಡ್ರೆ ಯಾಕೆ ಹೀಗಾಯ್ತು? ವಸು, ತುಂಬಾ ಸುಸ್ತಾಗಿದೆ. ತಿನ್ನಕ್ಕೇನಾದ್ರೂ ಮಾಡ್ಕೊಡಮ್ಮ, ಇಲ್ಲಂದ್ರೆ ಹಸುವಲ್ಲೇ ಸತ್ತೋಗ್ತೀವಿ. ಹೌದಮ್ಮ, ಏನು ತಿಳ್ಕೊಳ್ದೆ ಏನಾದ್ರೂ ಒಂದ್ ಮಾಡಿ ಹಾಕು. ಸರಿ ಮಾವ. ಇನ್ನು ಹೇಳಿ. ನನ್ ಮೇಲೆ ನಿಮಗೆ ಎಷ್ಟು ಕಂಪ್ಲೇಂಟ್ಸ್ ಇದೆಯೋ ಎಲ್ಲ ಹೇಳಿ. ನಿಜವಾಗ್ಲೂ ನಿಮ್ಗೇನೋ ಆಗಿದೆ ರೀ. ಫಸ್ಟ್ ನೀವು ನನ್ನ ಅಬ್ಸರ್ವ್ ಮಾಡೋದ್ ನಿಲ್ಸಿ. ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಓಕೆ ರೀ, ಓಕೆ. ಬ್ಯಾಕ್ ಟು ಝೂಮ್ ಕಾಲ್ ಗಾಯ್ಸ್. ಏನಂದ್ರೆ? ನಾನ್ ನಿಮ್ಮನ್ನ ನೋಡ್ತಾ ಇಲ್ಲ, ನಾನು ನನ್ನ ಕೆಲಸನ ನೋಡ್ಕೊಳ್ತಾ ಇದ್ದೀನಿ. ಅದಲ್ಲ ರೀ. ಹೇಳಿ. ನಿಮ್ ಹತ್ರ ಏನೋ ಕೇಳ್ಬೇಕು. ಕೇಳಿ. ಬೇಡ ಬಿಡಿ, ಕೇಳಿದ್ರೆ ಮತ್ತೆ ಬೇಜಾರಾಗ್ತೀರಾ. ನಿಮ್ ಲೇಡೀಸ್ ಅಲ್ಲಿರೋ ಪ್ರಾಬ್ಲಮೇ ಇದು ರೀ. ಮನ್ಸಲ್ಲೊಂದು ಇಟ್ಕೊಳ್ತೀರಾ, ಹಾಗೆ ಅದನ್ನ ಮನ್ಸಲ್ಲಿ ಇಟ್ಕೊಳ್ತೀರಾ ಅಂದ್ರೆ ಅದೂ ಇಲ್ಲ. ಕೇಳಲ್ಲ ಅಂತ ಕೇಳ್ತೀರಾ, ಹೋಗ್ಲಿ ಹೇಳ್ತೀರಾ ಅಂದ್ರು ಅದು ಇಲ್ಲ. ಹೇಳಿದ್ರೆ ಫೀಲ್ ಆಗ್ತೀನಿ ಅಂತ ಹೇಳ್ತೀರಾ, ಎಲ್ಲ ನೀವೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ. ಅಂದ್ರೆ ಕೇಳಿದ್ರೆ ಕೋಪ ಮಾಡ್ಕೋತಿರೋನೋ ಅಂತ ಭಯ ಆಗ್ತಿದೆ ರೀ. ನಾನ್ ಕೋಪ ಮಾಡ್ಕೊಳ್ತೀನೋ ಕೂಲ್ ಆಗ್ತೀನೋ ನಿಮ್ಗೆ ಗೊತ್ತಾಗುತ್ತೆ ರೀ. ಅನ್ಕೊಂಡಿದ್ದೀನ ಕೇಳ್ರಿ. ಮಕ್ಕಳು ಹೊರಗೆ ಹೋಗ್ಬೇಕು ಅಂತಿದ್ದಾರೆ. ರಜೆ ಮುಗಿತಾ ಬರ್ತಿದ್ಯಲ್ಲ, ಮತ್ತೆ ಸ್ಕೂಲ್ಸ್ ಓಪನ್ ಆಗ್ಬಿಡತ್ತೆ. ಅದಕ್ಕೆ ಅಂತ. ಇದ್ರಲ್ಲಿ ನಾನು ಕೋಪ ಮಾಡ್ಕೊಳ್ಳೋದಕ್ಕೆ, ನೀವು ಭಯ ಪಡ್ಕೊಳ್ಳೋಕೆ ಏನಾದ್ರೂ ಇದೆಯಾ ರೀ? ಅಂದ್ರೆ ನಿಮಗ್ ತುಂಬಾ ಕೆಲ್ಸ ಇರುತ್ತೇನೋ ಅಂತ. ವರ್ಕ್ ಜಾಸ್ತಿ ಇದ್ರೆ ನೋ ಅಂತ ಹೇಳ್ತೀನಿ, ಫ್ರೀ ಆಗಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಅಷ್ಟೇ ಅಲ್ವಾ? ಇನ್ನು ಬೇರೆ ಏನಾದ್ರೂ ವಿಷಯ ಇದ್ರೆ ಹೇಳಿ. ನಾಳೆ ನೀವು ಬ್ಯುಸಿನಾ ಫ್ರೀನಾ? ನಾಳೆ ಬ್ಯುಸಿ ಆಗಿದ್ರೆ ನಾಡಿದ್ದಾಚೆ ಹೋಗೋಣ, ಓಕೆನಾ? ಓಕೆ. ಮತ್ತೆ ಮರ್ತ ಹೋಗಿ ಮಾತ್ ತಪ್ಪಾರ್ದು. ಯಾರ್ರೀ ಮಾತ್ ತಪ್ಪಿದ್ದು? ಅವತ್ತು ನೀವೇ ಅಲ್ವಾ ಔಟಿಂಗ್ ಹೋಗ್ದಾರ ತರ ಮಾಡಿದ್ದು. ಅವತ್ತು ನಾನು ಫೋನಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ನೀವೂನು ಕ್ಲಿಯರ್ ಆಗಿ ಹೇಳಲಿಲ್ಲ.
ನೀವು ತಪ್ಪು ಮಾಡಿ ನನಗೆ ಹೇಳ್ಬೇಡಿ. ಅವತ್ತು ತಪ್ಪು ಮಾಡಿದ್ ನೀವೇ. ಓಕೆ, ಈಗೇನು ನನ್ನ ಜೊತೆ ಜಗಳ ಆಡ್ಬೇಕು ಅಂತಿದ್ದೀರಾ? ಯಾರು ಜಗಳ ಮಾಡ್ತಿರೋದು, ನೀವಾ ನಾನಾ? ನಿಮಗ್ ತಾಳ್ಮೆ ಇದೆಯೇನೋ, ನನಗಂತೂ ನಿಜವಾಗ್ಲೂ ಇಲ್ಲ ರೀ. ತುಂಬಾ ವರ್ಕ್ ಇದೆ. ಕೆಲ್ಸ ಇದ್ರೆ ಮಾಡಿ, ಯಾರ್ ಬೇಡ ಅಂದ್ರು? ನೀವು ನಿಲ್ಸಿದ್ರೆ ನಾನು ಕೆಲಸ ಮಾಡ್ಕೊಳ್ತೀನಿ. ಪ್ಲೀಸ್, ಥ್ಯಾಂಕ್ ಯು. ಅಬ್ಬಾ, ಹೇಗೋ ಮಾಡಿ ಇವರಿಂದ ಎಸ್ಕೇಪ್ ಆದೆ. ಇವರಿನ್ನೇನು ನನ್ನ ಕೇಳಲ್ಲ. ಪಾವನಿ, ತುಂಬಾ ಹಸುವಾಗ್ತಾ ಇದೆ, ಬೇಗ ಊಟಕ್ಕೆ ರೆಡಿ ಮಾಡು. ಪಾವನಿ, ಏನು ಅಂದ್ರೆ ಎಷ್ಟೊತ್ತಾಯ್ತು ನೀವು ಬಂದು? ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ? ಏನಿಲ್ಲ ರೀ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ? ಅದು ಆಗ್ಲೇ ನನ್ ಫ್ರೆಂಡ್ ಫೋನ್ ಮಾಡಿದ್ಲು ರೀ. ಅವಳ ಮಗಳದ್ದು ಎಂಗೇಜ್ಮೆಂಟ್ ಅಂತೆ, ಖಂಡಿತ ಬರ್ಬೇಕು ಅಂದ್ಲು. ಸಂತೋಷ ಪಡೋ ವಿಷಯ ತಾನೆ, ಅದ್ರ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾನು ನೀನು ತಪ್ಪದೆ ಹೋಗ್ಬರೋಣ. ಅದಲ್ಲ ರೀ. ಮತ್ತಿನ್ನೇನೆ, ಹೊಸ ಸೀರೆ ಒಡವೆ ಏನಾದ್ರೂ ಬೇಕಾ? ಕೊಂಡ್ಕೊಳ್ಳೋಣ. ಮನೇಲಿರೋದ್ ಸಾಕು ರೀ, ಹೊಸ್ದಾಗ್ ತಗೊಳೋದೇನು ಬೇಡ. ಮತ್ತಿನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನನ್ ಫ್ರೆಂಡ್ ಮಗಳು ಮತ್ತೆ ನಮ್ ಶ್ರಾವ್ಯ ಇಬ್ರು ಒಂದೇ ವಯಸ್ಸಿನವರು. ನಮ್ ಹುಡ್ಗಿದ್ ಮದ್ವೆ ಆಗ್ತಿದೆ, ನಿಮ್ ಮಗಳು ಮದ್ವೆ ಯಾವಾಗ ಅಂತ ನನ್ ಫ್ರೆಂಡ್ ಕೇಳಿದ್ಲು. ಶ್ರಾವ್ಯ ಇನ್ನು ಓದ್ತಿದ್ದಾಳಲ್ಲ ಪಾವನಿ. ಈ ಇಯರ್ ಓದ್ ಮುಗಿಯತ್ತಲ್ವ ರೀ, ಮದ್ವೆ ಮಾಡ್ಬಿಡೋಣ. ಶ್ರಾವ್ಯ ಜಾಬ್ ಮಾಡ್ತೀನಿ ಅಂತಂದ್ರೆ ಮದ್ವೆ ಆದ್ಮೇಲೆ ಮಾಡು ಅಂತ ಹೇಳೋಣ. ಮದ್ವೆಗ್ ಮುಂಚೆ ಅದು ನಮ್ ಇಷ್ಟ, ಆದ್ರೆ ಮದ್ವೆ ಆದ್ಮೇಲೆ ಅವ್ರ ಅತ್ತೆ ಮನೇಲಿ ಹೇಗ್ ಹೇಳ್ತಾರೋ ಹಾಗೆ ಮಾಡ್ಬೇಕು ಪಾವನಿ. ಅದೆಲ್ಲ ಬೇಡ ರೀ, ಮೊದ್ಲು ಶ್ರಾವ್ಯಂಗೆ ಮದ್ವೆ ಮಾಡೋಣ, ಅದಾದ್ಮೇಲೆ ಅವಳಿಷ್ಟ. ಯಾಕ್ ಪಾವನಿ ಅವಸರ ಮಾಡ್ತಾ ಇದ್ಯಾ? ವಯಸ್ಸಿಗೆ ಬಂದಿರೋ ಮಗಳಿಗೆ ಬೇಗ ಮದ್ವೆ ಮಾಡದೆ ಹೋದ್ರೆ ನೂರಾರು ಸಮಸ್ಯೆಗಳು ಬರ್ತವೆ ರೀ. ಹಾಗಂತ ಅಲ್ಲ, ಹೆಣ್ಮಗುಗ್ ಮದ್ವೆ ಮಾಡಿ ಅತ್ತೆ ಮನೆಗ್ ಕಳ್ಸಿದ್ರೆ ನಮ್ದು ಜವಾಬ್ದಾರಿ ಕಮ್ಮಿ ಆಗುತ್ತಲ್ವಾ? ನಿಜಾನೇ ಪಾವನಿ, ಆದ್ರೆ ಈಗಿಂದೀಗ್ಲೇ ಮದ್ವೆ ಅಂದ್ರೆ ಸಣ್ಣ ವಿಷಯ ಅಲ್ಲ. ಅದು ಅಲ್ಲದೆ ಶ್ರಾವ್ಯ ಈ ಮನೆಗೆ ಮೊದಲನೇ ಹೆಣ್ಮಗಳು, ಅಪ್ಪ ಅಮ್ಮಂಗೆ ದೊಡ್ಡ ಮೊಮ್ಮಗಳು. ಅವಳು ಮದ್ವೆ ಅಂದ್ರೆ ಖರ್ಚಿನ ಬಗ್ಗೆ ಯೋಚನೆ ಮಾಡೋ ವಿಷಯ. ಬರೀ ನಾವಿಬ್ರೇ ಡಿಸೈಡ್ ಮಾಡಬಾರ್ದು, ಎಲ್ರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಅತ್ತೆ ಮಾವ ಅಭಿ ಅಖಿಲ್ ಹತ್ರ ಶ್ರಾವ್ಯನ್ ಮದ್ವೆ ವಿಷಯ ಹೇಳೋಣ. ಮೊನ್ನೆ ಹೇಗೂ ಶ್ರಾವ್ಯಂಗೆ ಹೆಣ್ಣೋಡೋ ಶಾಸ್ತ್ರ ಆಯ್ತಲ್ವಾ? ಅದಲ್ದೆ ಶ್ರಾವ್ಯಂಗೆ ಮದ್ವೆ ಮಾಡೋ ಯೋಚನೆ ಇಷ್ಟೊತ್ತಿಗೆ ಎಲ್ರೂ ತಲೆಗೂ ಬಂದಿರತ್ತೆ ರೀ. ಆದ್ರೆ ಹುಡುಗ ನಮ್ ಶ್ರಾವಂಗ್ ಇಷ್ಟ ಆಗ್ಲಿಲ್ವಲ್ಲ ಪಾವನಿ? ಆ ಹುಡ್ಗ ಇಲ್ಲ ಅಂದ್ರೆ ಇನ್ನೊಂದ್ ಹುಡ್ಗ ರೀ. ಎಲ್ರೂ ಕೂತ್ಕೊಂಡ್ ಮಾತಾಡಿ ಒಂದೊಳ್ಳೆ ಸಂಬಂಧ ನೋಡೋಣ ರೀ. ಸರಿ ಪಾವನಿ, ನಾಳೆ ಒಂದ್ಸಲ ಅಪ್ಪ ಅಮ್ಮನ ಹತ್ರ ಅಭಿ ಅಖಿಲ್ ಹತ್ರ ಮಾತಾಡ್ತೀನಿ. ಅವ್ರು ಓಕೆ ಅಂದ್ರೆ ಸಂಬಂಧ ನೋಡೋಣ, ಸರಿನಾ? ಸರಿ ರೀ. ಫ್ರೆಶ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡು. ನನಗೂ ತುಂಬಾ ಸಂತೋಷ ಆಗ್ತಿದೆ ರೀ. ಆಗ್ಲೇ ನೀವ್ ಹೇಳಿದ್ರಲ್ಲ, ಹೆತ್ತೋರ್ಗೆ ಮಕ್ಳು ಹುಡ್ದಾಗೋ ಖುಷಿಗಿಂತ ಅವರು ಬೆಳೆದು ಉದ್ಧಾರ ಆದ್ರೆ ಖುಷಿ ಅಂತ. ನಮ್ ಮಕ್ಳ ವಿಷಯದಲ್ಲಿ ಇವತ್ತಿನ ದಿನ ಅದು ಸತ್ಯ ಆಗಿದೆ. ಹೌದು ಜಯಂತಿ, ಚಿಕ್ಕವರಾಗಿದ್ದಾಗ್ಲೇ ಮಕ್ಳೇ ಹೊರತು ಗಡ್ಡ ಮೀಸೆ ಬಂದಾಗ ಮಕ್ಳಲ್ಲ ಅಂತಾರೆ. ಒಂದ್ ವಯಸ್ಸಿಗೆ ಬಂದ್ಮೇಲೆ ಮಕ್ಳು ಹೆತ್ತೋರ್ನ ಮರ್ತು ಹೋಗ್ತಾರೆ. ರೆಕ್ಕೆ ಬಂದಿರೋ ಹಕ್ಕಿಗಳ ತರ ದೂರ ಹಾರೋಗ್ತಾರೆ. ಅವ್ರು ಏನೇ ಸಾಧನೆ ಮಾಡಿದ್ರು ಅದು ಅವ್ರ ಸ್ವಂತ ಶ್ರಮದಿಂದ ಅಂತ ಹೇಳ್ಕೋತಾರೆ. ಆದ್ರೆ ನಮ್ಮ ಮಕ್ಕಳು ಎಷ್ಟು ಬೆಳೆದ್ರು ಒಕ್ಕೊಂಡಿದ್ದಾರೆ. ಅವ್ರು ಕಷ್ಟಪಟ್ಟು ಅವ್ರ ಕಷ್ಟದ ಫಲನ ನಮಗ್ ಕೊಡ್ತಿದ್ದಾರೆ. ಆ ತರ ಮಕ್ಳು ಇರೋದು ನಮ್ ಅದೃಷ್ಟನೇ ರೀ. ನಮ್ ಮಕ್ಳು ಇನ್ನು ನಮ್ ಜೊತೆನೆ ಇರೋದು ನಾವ್ ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ಈ ಕಾಲದಲ್ಲಿ ನಮ್ ತರ ಕುಟುಂಬ ಎಷ್ಟಿದೆ ಅಂತ ಹೇಳಿ ನನ್ಗೆ. ನೀನು ಇನ್ನೊಂದು ವಿಷಯನೂ ಗಮನಿಸಬೇಕು ಜಯಂತಿ.
ಅಭಿ, ಭಾಸ್ಕರ್, ಅಖಿಲ್ ನಮ್ಮ ಮಕ್ಕಳಾದ್ರಿಂದ ನಾವ್ ಹೇಳಿದ ಮಾತನ್ನ ಕೇಳ್ತಾ ಇದ್ದಾರೆ. ನಾವೇ ಶ್ರೇಷ್ಠ ಅಂತಿದ್ದಾರೆ. ಆದ್ರೆ ನಮ್ ಸೊಸೆಂದ್ರು ಹೊರಗಿನಿಂದ ಬಂದವರು, ಅವರು ಕೂಡ ನಾವೇ ಶ್ರೇಷ್ಠ ಅಂತಿದ್ದಾರೆ. ಹೌದು ರೀ, ಈ ಸಕ್ಸಸ್ ನೀವ್ ಕಷ್ಟಪಟ್ಟಿರೋದ್ರಿಂದ ಮಾತ್ರ ಬಂದಿರೋದಲ್ಲ, ಅತ್ತೆ ಮಾವನ ಆಶೀರ್ವಾದ ನಿಮ್ಮೇಲಿರೋದ್ರಿಂದಾನೇ ನೀವ್ ಬೆಳ್ದಿರೋದು ಅಂತ ವಸು ಹೇಳ್ತಿದ್ರೆ ನನಗ್ ತುಂಬಾನೇ ಸಂತೋಷ ಆಯ್ತು ರೀ. ಪಾವನಿ ಕೂಡ ನಮ್ಮನ್ನ ಹೊಗಳಿದ್ಲು, ತುಂಬಾ ಖುಷಿ ಆಯ್ತು ರೀ. ನನ್ ಗಂಡ ತುಂಬಾ ಕಷ್ಟ ಪಡ್ತಾ ಇದ್ದಾನೆ, ನನ್ ಗಂಡನೇ ಮೇಲು ಅಂತ ಹೆಂಡತಿ ಫೀಲ್ ಆಗೋ ಈ ಕಾಲದಲ್ಲಿ ಎಲ್ರೂ ಕಷ್ಟಪಟ್ಟಿದ್ದಾರೆ, ಫಲ ಎಲ್ರಿಗೂ ಸೇರ್ಬೇಕು ಅಂತ ಹೇಳೋ ಸೊಸೇರ್ ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟನೇ ಜಯಂತಿ. ಅದಕ್ಕೆ ಅಲ್ವಾ ನನ್ ಸೊಸೆಯವರು ದೇವತೆಯರು ಅಂತ ಹೊಗಳಿದ್ದು. ನೀನು ದೇವತೆನೆ. ನೀನ್ ಇಲ್ದೇ ಇದ್ದಿದ್ರೆ ಇಷ್ಟು ಒಳ್ಳೆ ಕುಟುಂಬನ ನಾನ್ ಸಂಪಾದನೆ ಮಾಡೋಕ್ ಆಗ್ತಿರ್ಲಿಲ್ಲ. ಸಾಕು ಬಿಡ್ರಿ, ನಾನೇನ್ ಮಾಡ್ದೆ ಅಂತ. ನಾನು ಮನೆಗೋಸ್ಕರ ಕಷ್ಟಪಡ್ತಿದ್ರೆ ನೀನು 3 ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ದೆ, ಒಳ್ಳೆ ಬುದ್ಧಿ ನಡವಳಿಕೆನ ಹೇಳ್ಕೊಟ್ಟಿದ್ಯಾ. ಅವ್ರು ಎಷ್ಟೇ ದೊಡ್ಡ ಓದಿದ್ರು ತಾಯಿನೇ ಅಲ್ವಾ ಮಕ್ಕಳಿಗೆ ಮೊದಲನೇ ಗುರು. ನನಗ್ ಸಂಪಾದನೆ ಸರಿಯಾಗಿ ಇದ್ರು ಇಲ್ದೇ ಇದ್ರು ಇರೋದ್ರಲ್ಲಿ ಮನೆ ನಡೆಸ್ದೆ, ಅನವಶ್ಯಕ ಖರ್ಚು ಮಾಡದೆ, ಉಳಿತಾಯ ಮಾಡದೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ದುಡ್ಡಿನ ಬೆಲೆ, ಕಷ್ಟದ ಬಗ್ಗೆ ಗೊತ್ತಾಗೋ ಹಾಗೆ ಮಾಡಿದೆ. ನೀನ್ ಬೆಳೆಸಿದ ರೀತಿಯಿಂದಲೇ ಮಕ್ಕಳು ಇವತ್ತು ಉದ್ಧಾರ ಆಗಿರೋದು ಜಯಂತಿ. ಸುಮ್ನಿರಿ, ಎಲ್ಲ ನಾನೇ ಮಾಡ್ದೆ ಅನ್ನೋ ತರ ಹೇಳ್ತಾ ಇದ್ದೀರಲ್ಲ. ಈ ಪ್ರಪಂಚ ತಾಯಿ ಮಾಡೋ ಕಷ್ಟನೇ ಜಾಸ್ತಿ ಅಂತ ಗುರ್ಸುತ್ತೆ. ಅದೇ ಮಕ್ಕಳಿಗೋಸ್ಕರ ತಂದೆ ಪಡೋ ಕಷ್ಟ ಯಾರಿಗೂ ಕಾಣಿಸೋದೇ ಇಲ್ಲ. ಆದ್ರೆ ನಮ್ಮ ಮಕ್ಕಳು ವಿಷಯದಲ್ಲಿ ನೀವ್ ಅದೆಷ್ಟು ಕಷ್ಟಪಟ್ಟಿದ್ದೀರ ಅಂತ ನನಗ್ ಗೊತ್ತು ರೀ. ಆಗ ನಾವು ಪಟ್ಟಿದ ಕಷ್ಟನೇ ಈಗ ನಮ್ಮ ಮಕ್ಕಳನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿರೋದು. ನಮ್ಮ ಮಕ್ಕಳು ಪಾಲಿನ ನಿಜವಾದ ದೇವ್ರು ನೀವೇ ರೀ. ನಮ್ ಕುಟುಂಬ ಸದಾ ಕಾಲ ಹೀಗೆ ಒಗ್ಗಟ್ಟಿನಿಂದ ಸಂತೋಷವಾಗಿರ್ಬೇಕು ಜಯಂತಿ. ಮಕ್ಕಳು ಇನ್ನು ಹೆಚ್ಚು ಹೆಚ್ಚು ಬೆಳಿಬೇಕು. ನೀವ್ ಹಾರೈಸ್ತಾ ಇದ್ದೀರಲ್ವಾ, ಖಂಡಿತ. ಎಲ್ಲಿಡೋದಣ್ಣ? ಅದೇ ನೋಡ್ತಾ ಇದ್ದೀನಿ ಅಖಿಲ್. ಇಲ್ಲಿಡೋಣ. ಅಲ್ಲಿಟ್ರೆ ಸೇಫ್ ಆಗಿರುತ್ತಣ್ಣ? ಈ ರೂಮ್ ಬಿಟ್ರೆ ಈ ಮನೆಯಲ್ಲಿ ಇನ್ಯಾವ ಜಾಗನೂ ಸೇಫ್ ಇಲ್ಲ. ಬೇಗ ಇಡು. ಬಾವಾ, ಅಖಿಲ್, ಈ ರೂಮಲ್ಲಿ ಏನ್ ಮಾಡ್ತಿದ್ದೀರಾ? ಅದು ಅದ್ಗೆ ಅಣ್ಣ, ಏನಿದು ಬಾಟಲ್ಸ್? ಇದು ಕೂಲ್ ಡ್ರಿಂಕ್ ಬಾಟಲ್ಸ್ ಅಮ್ಮ, ಕೂಲ್ ಡ್ರಿಂಕ್ ಬಾಟಲ್ಸ್. ಕೂಲ್ ಡ್ರಿಂಕ್ ಬಾಟಲ್ಸಾ? ಕೂಲ್ ಡ್ರಿಂಕ್ ಬಾಟಲ್ಸ್ ಅದ್ಗೆ ಈ ರೂಮಲ್ಲಿ ಇಡೋಣ ಅಂತ. ಕೂಲ್ ಡ್ರಿಂಕ್ ಬಾಟಲ್ಸ್ ನ ಫ್ರಿಡ್ಜ್ ಅಲ್ಲಿ ಇಡ್ಬೇಕಲ್ವಾ, ಈ ರೂಮಲ್ಲಿ ಯಾಕೆ ಅಖಿಲ್? ಅದು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ರೆ ಮಕ್ಕಳು ಕುಡಿತಾರಲ್ಲಮ್ಮ. ಹೌದದ್ಕೆ ಸುಮಂಗಲಿ ಅತ್ತೆ ಕೂಡ ಸ್ವಾಹ ಮಾಡ್ತಾಳೆ. ಕುಡಿದ್ರೆ ಏನಾಗತ್ತೆ? ತಪ್ಪಾಗತ್ತಮ್ಮ. ತಪ್ಪಾ? ಅಂದ್ರೆ ಸಣ್ಣ ಮಕ್ಕಳು ಇದನ್ನ ಜಾಸ್ತಿ ಕುಡಿಬಾರ್ದಲ್ವಾ ಅದ್ಗೆ? ಹಾಗೆ ಸುಮಂಗ್ಲಿ ಅತ್ತೆ ಅಂತ ದೊಡ್ಡವರು ಕೂಲ್ ಡ್ರಿಂಕ್ಸ್ ನ ಜಾಸ್ತಿ ಕುಡಿಬಾರ್ದಲ್ವೇನಮ್ಮ? ಹೌದೌದು. ಆದ್ರೂ ಕೂಲ್ ಡ್ರಿಂಕ್ಸ್ ನ ಈ ರೂಮಿಗೆ ಯಾಕೆ ತಗೊಂಡ್ ಬಂದ್ರಿ? ಪಾರ್ಟಿ ಮಾಡೋಣ ಅಂತ. ಪಾರ್ಟಿನಾ? ಕೂಲ್ ಡ್ರಿಂಕ್ಸ್ ಪಾರ್ಟಿ ಅದ್ಗೆ ಇವತ್ತಿನ ಪೇಪರ್ ಅಲ್ಲಿ ನಮ್ ಇವೆಂಟ್ಸ್ ಬಗ್ಗೆ ಬಂದಿತ್ತಲ್ವಾ, ಅದಕ್ಕೆ ಈವ್ನಿಂಗ್ ಕೂಲ್ ಡ್ರಿಂಕ್ಸ್ ಪಾರ್ಟಿ ಮಾಡೋಣ ಅಂತ ಅಭಿಯಣ್ಣ ಹೇಳಿದ್ದು. ಡ್ರಿಂಕ್ಸ್ ಮನೇಲಿಟ್ಟು ಆಫೀಸ್ಗೆ ಬನ್ನಿ ಅಂದ. ಹೌದಾ? ಹಾಗಿದ್ರೆ ಅಲ್ಲಿಡಿ. ಮಕ್ಕಳು ಈ ಕಡೆ ಬರ್ದೇ ಇರೋ ತರ ನೋಡ್ಕೊಳಮ್ಮ, ನೋಡಿದ್ರೆ ತುಂಬಾ ತೊಂದರೆ ಆಗತ್ತ ಆಮೇಲೆ. ಆಯ್ತು ಬಾವಾ. ಮುಖ್ಯವಾಗಿ ಸುಮಂಗಲಿ ಅತ್ತೆ ಇದನ್ನಂತೂ ನೋಡ್ಲೇಬಾರ್ದು ಅದ್ಗೆ. ನೋಡಿದ್ರೆ ನಮಗ್ ಸಿಂಗಲ್ ಡ್ರಾಪ್ ಕೂಡ ಉಳಿಸಲ್ಲ. ಸರಿ ಅಖಿಲ್. ಈವ್ನಿಂಗ್ ವರ್ಗೂ ಇದನ್ನ ಕಾಪಾಡೋ ಜವಾಬ್ದಾರಿ ನಿಂದು ಕಣಮ್ಮ, ನೀನೇ ಕಾವಲಾಗಿರ್ಬೇಕು, ಸರಿನಾ? ಓಕೆ ಬಾವಾ, ಸೇಫ್ ಆಗಿ ಇಡ್ತೀನಿ. ತುಂಬಾ ಥ್ಯಾಂಕ್ಸ್ ಅದ್ಗೆ, ನಮ್ ಡ್ರಿಂಕ್ಸ್ ನ ಕಾಪಾಡೋ ದೇವತೆ ನೀವು. ಅದ್ರಲ್ಲಿ ಏನಿದೆ ಅಖಿಲ್, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ.
ಮ್ಯಾಟ್ರ್ ಸಣ್ಣದೇನಮ್ಮ, ಆದ್ರೆ ಸೀಕ್ರೆಟ್ ಆಗಿರ್ಬೇಕು. ಸೀಕ್ರೆಟ್ ಆಗಿ ಸೇಫ್ ಆಗಿ ಇಡ್ತೀನಿ ಭಾವ, ಡೋಂಟ್ ವರಿ. ನೀವು ಆಫೀಸಿಗೆ ಹೋಗಿ ಬನ್ನಿ. ನಿಮ್ಮನ್ನ ನಂಬಿ ಇದನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀವತ್ಗೆ. ಯಾಕ ಫೋನ್ ಮಾಡ್ದೆ? ನಮಗ್ ಡಿಸ್ಟರ್ಬ್ ಮಾಡ್ಬೇಡ, ಫೋನ್ ಕಟ್ ಮಾಡ್. ಅದೆಲ್ಲ ನನ್ ಮಾತ್ ಕೇಳೋ. ನಿಮ್ ಕೂಲ್ ಡ್ರಿಂಕ್ಸ್ ಎಲ್ಲಿ ಸಿಕ್ತು? ವಸು ಕೊಟ್ಲು, ನನ್ನ ಬಂಗಾರಿ ವಸು ಕೊಟ್ಲು ಕಣ. ಓ ಗಾಡ್. ಬಸ್ಸು ಸ್ವಲ್ಪ ಡ್ರಿಂಕ್ಸ್ ನನ್ ಗ್ಲಾಸ್ ಹಾಕು. ಲೇ ಫೋನ್ ಇಡ ಫೋನ್. ಹೇಳು, ಫೋನ್ ಇಡಲ್ವಾ? ನಾನೇ ಇಡ್ತೀನಿ. ಹಾರಿಕಾ, ಮೊದ್ಲು ಫೋನ್ ಸ್ವಿಚ್ ಆಫ್ ಮಾಡು. ಹೌದು, ಎಲ್ರು ಫೋನ್ ಆಫ್ ಮಾಡಿ, ಯಾರು ನಮಗ್ ಡಿಸ್ಟರ್ಬ್ ಮಾಡಬಾರ್ದು. ಹೌದು, ಎಂಜಾಯ್ ಮಾಡೋಣ. ದಮ್ಮರದ. ಏನಾಯ್ತು? ದೊಡ್ಡ ಪ್ರಾಬ್ಲಮ್ ಆಗಿದೆ ಅಣ್ಣ. ಏನಾಯ್ತು ಅಖಿಲ್? ಆ ಫೈಲ್ ಕಾಣಿಸ್ತಾ ಇಲ್ವಾ? ಫೈಲ್ ಕತೆ ಪಕ್ಕಕ್ಕಿಡು. ನಾವು ಹೊಸೊತ್ತಿಗೆ ಕೊಟ್ಟಿದ್ದ ಡ್ರಿಂಕ್ಸ್ ನ ಕೂಲ್ ಡ್ರಿಂಕ್ಸ್ ಅಂತ ಅನ್ಕೊಂಡು ಎಲ್ರು ಕುಡಿತಿದ್ದಾರೆ. ಈಗೇನು ಮಾಡೋದು? ಅದೇ ಅರ್ಥ ಆಗ್ತಿಲ್ಲ ಅಣ್ಣ, ಈಗ ಏನ್ ಮಾಡೋದು? ಅಖಿಲ್, ಹಾರಿಕಾಗ್ ಫೋನ್ ಮಾಡಿದ್ದ? ಫೈಲ್ ವಿಷಯ ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತು? ಒಂದು ಸಣ್ಣ ತಪ್ಪಾಗಿದೆ ಅಭಿ. ಪೇಪರಲ್ಲಿ ನಮ್ಮ ಬಗ್ಗೆ ಆರ್ಟಿಕಲ್ ಬಂದಿರೋ ಖುಷಿಲಿ ನಾನು ಅಖಿಲ್ ಪಾರ್ಟಿ ಮಾಡೋಣ ಅನ್ಕೊಂಡ್ವಿ. ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಪಾರ್ಟಿ ಆಚೆ ಮಾಡ್ಕೋಬೇಕು ಹೊರತು ಬಾಟಲ್ ಏನಾದ್ರೂ ಮನೆಗೆ ತಗೊಂಡು ಹೋಗ್ತಾರಾ? ಅಲ್ಲವ್ರು ಕುಡಿದು ರಾಧ ಅಂತ ಮಾಡ್ತಿದಾರಣ್ಣ. ಫಂಕ್ಷನ್ಗೆ ಹೋಗಿರೋ ಅಮ್ಮ ಅಪ್ಪ ಮನೆಗೆ ಬಂದ್ರೆ ಪ್ರಾಬ್ಲಮ್ ಆಗತ್ತೆ. ಅವ್ರಿಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ. ಎಲ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಭಿ. ಡ್ಯಾಮ್ ಇಟ್. ಏನಾದ್ರೂ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಿ. ನಡೀರಿ ಮನೆಗೆ ಹೋಗೋಣ. ಏಯ್, ಯಾರ ಮ್ಯೂಸಿಕ್ ಆಫ್ ಮಾಡಿದ್ದು? ಹಲೋ ಅಳಿಯಂದ್ರ, ನೀವಾ? ಲವ್ ಮ್ಯೂಸಿಕ್ ಆನ್ ಮಾಡ್ರ, ಡಾನ್ಸ್ ಮಾಡ್ಬೇಡ. ಪಾರ್ಟಿ ಮಾಡ್ತಿದ್ದೀವಿ, ಪಾರ್ಟಿ. ಹೊಸವ್ರೆ, ಅಲ್ಲ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದೀವಿ? ಸಾಂಗ್ ಡ್ಯಾನ್ಸ್ ಮಾಡ್ತಿದೀವಿ. ಏನ ನಿನ್ ಮ್ಯೂಸಿಕ್ ಆಫ್ ಮಾಡಿದ್ರೆ ನಾನ್ ಡಾನ್ಸ್ ಮಾಡೋದ್ ನಿಲ್ಲಿಸ್ತೀನ? ನಾನ್ ಡಾನ್ಸ್ ಮಾಡ್ತೀನಿ, ನಾನೇ ಹಾಡ್ಕೊಂಡು ನಾನೇ ಡಾನ್ಸ್ ಮಾಡ್ತೀನಿ. ಮೂರೇ ಮೂರು ಪೆಗಿಗೆ ತಲೆಗಿರಗಿರ. ಹೊಸವ್ರೆ, ಅಲ್ಲ ಅಷ್ಟಕ್ಕೂ ನೀವೇನ್ ಮಾಡ್ತಾ ಇದ್ದೀರಾ? ಪಾರ್ಟಿ. ಅಣ್ಣ, ಅದಕ್ಕೆ ಒಳಗೆ ಕರ್ಕೊಂಡೋಗು. ಅಖಿಲ್, ನೀನ್ ಹಾರಿಕನ ಒಳಗೆ ಕರ್ಕೊಂಡೋಗು. ಸರಿ ಅಣ್ಣ. ಹೊಸವ್ರೆ, ನಡೀರಿ ಒಳಗೆ. ನಾನ್ ಬರಲ್ಲ. ಏಯ್, ಎಲ್ಲಿಗ ಹೋಗೋದು? ಎಲ್ರು ಇಲ್ಲ ಇರ್ಬೇಕು. ಡ್ರಿಂಕ್ ಕುಡಿಬೇಕು, ಡಾನ್ಸ್ ಮಾಡ್ಬೇಕು. ಅಯ್ಯೋ ದೇವ್ರೆ, ಇಷ್ಟೊಂದು ಭರ ಇದೆಯಲ್ಲೇ, ಟಿಪ್ಪರ್ ಲಾರಿ ತರ. ನನ್ನಿಂದಾಗಲ್ಲ. ಬಾಹುಬಲಿ, ಬಾಹುಬಲಿ, ಬಾಹುಬಲಿ. ಬಾಹುಬಲಿ, 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 ಬಾಹುಬಲಿ. ಏಯ್, ಎಲ್ರು ಹೊರಟದ್ರೇನಾ?
ಏಯ್ ನನ್ನ ಒಬ್ಬಳನ್ನ ಬಿಟ್ಟು ಹೋದ್ರೇನೋ ಹೋಗ್ರ ಅಲ್ರ ಒಳಗೆ ಸೇರಿದರ ಗುಂಡು ಹುಡುಗಿ ಆಗುವಳು ಗಂಡು ಬಿಸಿಯಾಗಿದೆ ನಶೆ ಏರಿದೆ ಮಿತಿ ಮೀರಿದೆ ಜೋಪಾನ ಹೋಗ್ರ ನೀವೆಲ್ಲ ಅಪ್ಪ ಅಮ್ಮ ಬರ್ತಾರೆ ಕಣೆ, ನೋಡಿದ್ರೆ ಏನ್ ಅನ್ಕೋತಾರೆ. ನಡಿಯೇ ಬಾರೆ. ಏಯ್ ನಾನ್ ಬರಲ್ಲ ಕಣ ಬಿಡ. ಬರಲ್ಲ, ಕಿರ್ಚ್ಬಿಡ್ವೆ. ನಾನ್ ಸೈಲೆಂಟ್ ಆಗಲ್ಲ. ಎಲ್ರನ್ನು ಎತ್ಕೊಂಡೋದ್ರು, ನನ್ನ ಯಾರು ಎತ್ಕೊಂಡು ಹೋಗ್ತಾರೆ? ನನ್ ಗಂಡ ಇದ್ದಿದ್ರೆ ನಾನು ಎತ್ಕೊಂಡು ಹೋಗ್ತಿದ್ದ. ಬಸವನ ಅಭಿ ಕರ್ಕೊಂಡೋದ, ನೀನ್ ನೋಡಿದ್ರೆ ಅವಳನ್ನ ಎತ್ಕೊಂಡು ಹೊರಟೋದೆ. ಆ ಭಾಸ್ಕರ ಬಿಡ, ಆ ಭಾಸ್ಕರ ನೋಡಿದ್ರೆ ಪಾವನ ಬಾಹುಬಲಿ ಅಂತ ಹೇಳ್ಕೊಂಡು ಹೋಗೋದ. ಈಗ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ? ಕೈ ಕೊಡೋ ಚಿಕ್ಕನೆ, ನನ್ನ ಎತ್ಕೊಂಡಾಗ ಪ್ಲೀಸ್ ಎತ್ಕೊಳ ಪ್ಲೀಸ್. ಇಲ್ಲಾಂದ್ರೆ ನಾನಿಲ್ಲ ಎತ್ಕೋತೀನಿ. ನಾನು ಎತ್ಕೊಂಡು ಹೋಗ್ತೀನಿ ನನ್ ಬಂಗಾರ. ಆನೆ ಬಂತೊಂದ ಆನೆ ಅಮ್ಮ ಫಿಲ್ಟರ್ ಕಾಫಿ ಬೇಕಾ ಇಲ್ಲ ಇನ್ಸ್ಟೆಂಟ್ ಕಾಫಿ ಬೇಕಾ? ನಿಮ್ಗೆ ಯಾವ್ದು ಬರುತ್ತೋ ಅದನ್ನ ಮಾಡ್ಕೊಡಿ. ಓಕೆ. ಏನದು ಅದಕ್ಕೆ ವಾಯ್ಸ್ ತರ ಇದೆಯಲ್ಲ? ಇಲ್ಲಮ್ಮ, ಅತ್ತೆ ರೂಮಲ್ಲಿ ಇರ್ಬೇಕು. ಅವರೇ ಇರ್ಲಾಕ್ ಬರ್ತಾರೆ ಹೇಳಿ? ಅವ್ರ ರೂಮಲ್ಲೇ ಮಲಗಿರ್ತಾರೆ. ನಿಮಗೆ ಕಾಫಿ ಬೇಕಲ್ವಾ? ಹೌದು, ನಿಮ್ ಜೊತೆ ಮಕ್ಕಳು ಬಂದಿದ್ರಲ್ಲ, ಅವರೆಲ್ಲಿ? ಫಂಕ್ಷನ್ ಅಲ್ಲಿ ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇದಾರೆ. ಅವ್ರ ಆಟ ಮುಗಿದ್ಮೇಲೆ ಅವ್ರನ್ನ ಹುಷಾರಾಗಿ ಮನೆ ಕರ್ಕೊಂಡ್ ಬಾ ಅಂತ ಡ್ರೈವರ್ಗೆ ಹೇಳಿದೀನಿ. ಸರಿನಮ್ಮ, ನೀವು ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ, ನಾನು ಕಾಫಿ ಕಳಿಸ್ತೀನಿ. ನಿಮ್ ಕಾಫಿ ಮಾಡೋಕ್ ಬರಲ್ಲ ಅಂದ್ರೆ ಬೇಡ ಬಿಡು ಅಭಿ. ಇಲ್ಲಪ್ಪ, ಮಾಡಿ ಕಳಿಸ್ತೀನಿ, ನೀವ್ ಹೋಗಿ. ಅಣ್ಣ, ಅತ್ತೆನ ರೂಮಲ್ಲಿ ಮಲಗಿಸ್ ಬಂದಿದ್ದೀನಿ. ಅಬ್ಬಾ, ಹೊರಗಡೆಯಿಂದ ಡೋರ್ ಲಾಕ್ ಮಾಡಿದ್ಯಾ? ಮತ್ತೆ ಅತ್ತೆ ಆಚೆ ಬಂದ್ರೆ ಅಷ್ಟೇ. ಇವಾಗ ಹುಷಾರಾಗಿರೋದಲ್ಲ ಅಣ್ಣ, ಎಣ್ಣೆ ಬಾಟಲ್ನ ಮನೆಗೆ ತಂದು ತಪ್ಪು ಮಾಡಿದ್ರಿ. ಹೋಗ್ಲಿ, ಹೊಸವ್ರಿಗದು ನಿಜ ಹೇಳಿದೀರ ಅಂತಂದ್ರೆ ಅದು ಇಲ್ಲ. ಅಮ್ಮ ಡ್ಯಾಡಿ ಗೊತ್ತಾಗಿದ್ರೆ ಎಷ್ಟು ಅಸಹ್ಯ ಆಗಿರ್ತಾ ಇತ್ತು. ಸಾರಿ ಅಭಿ, ಮತ್ತೆ ಹೀಗ್ ಮಾಡಲ್ಲ, ಪ್ರಾಮಿಸ್. ಅಣ್ಣ, ಅವ್ರಿಗೆ ನಶೆ ಇಳಿಯೋವರೆಗೂ ಹುಷಾರಾಗಿ ಮ್ಯಾನೇಜ್ ಮಾಡಬೇಕು. ಮಾಡೋಣ ಅಣ್ಣ, ಮ್ಯಾನೇಜ್ ಮಾಡೋಣ. ಫಸ್ಟ್ ಡ್ಯಾಡಿ ಅಮ್ಮನಿಗೆ ಕಾಫಿ ತಗೊಂಡು ಕೊಡು. ಸರಿ ಅಣ್ಣ. ಏನಿದು? ಸುತ್ಕೇಲ್ ಹೊಡೆದಷ್ಟು ಯಾಕೆ ತಲೆ ನೋಯ್ತಿದೆ? ಅದನ್ನ ಹ್ಯಾಂಗ್ ಓವರ್ ಅಂತಾರೆ. ಹಾ, ಇದನ್ ಕುಡಿರಿ. ಹ್ಯಾಂಗ್ ಓವರಾ? ಅದು ಡ್ರಿಂಕ್ಸ್ ಮಾಡಿದವ್ರಿಗೆ ತಾನೇ ಬರೋದು. ಅದಕ್ಕೆ ನಿಮಗೆ ಬಂದಿರೋದು. ಈ ಮಜ್ಜಿಗೆ ಕುಡಿರಿ, ಕಮ್ಮಿ ಆಗತ್ತೆ. ಏನ್ರಿ ಹೇಳ್ತಿದ್ದೀರಾ? ಈಗ ಟೈಮ್ ಎಷ್ಟಾಯ್ತು? ಮಾರ್ನಿಂಗ್ 7:30. ಅದೇನು ಸಂಜೆ ಆಗ್ಬೇಕಾದ್ದು ಬೆಳಗ್ಗೆ ಹೇಗಾಯ್ತು? ನೀವು 18 hours ನಿದ್ದೆ ಮಾಡಿದ್ದೀರಾ. ನಿದ್ದೆಲೆ ಒಂದಿನ ಕಳೆದೋಯ್ತು. ಯಾಕೆ ಹೀಗಾಯ್ತು? ನೀವು ಡ್ರಿಂಕ್ಸ್ ಮಾಡಿದ್ರಲ್ಲ, ಡ್ರಿಂಕ್ಸ್
ಹೌದು. ಸುಮಂಗಲಿ ಅತ್ತೆ, ನೀವು, ಅತ್ಗೆ, ಹಾರಿಕಾ ಎಲ್ರೂ ಸೇರಿ ಪಾರ್ಟಿ ಮಾಡಿದ್ರಲ್ಲ. ಕುಡ್ದು ಏನಾದ್ರೂ ಮಾಡಿದ್ವಾ? ಏನಾದ್ರೂ ಮಾಡಿದ್ರ? ಏನ್ ಮಾಡಿದ್ರಿ ಗೊತ್ತಾ? ನಂಗೆ ಬೇಜಾರಾಯ್ತು ಕಣ್ರಿ. ನಾವು ಬೇಜಾನ್ ಕೊಡ್ಸಿದ್ವಲ್ರಿ. ನಂಗೆ ಟೈಮೇ ಕೊಡ್ಲಿಲ್ವಲ್ರಿ. ನೀವು ಹತ್ರ ಬರ್ಲಿಲ್ವಲ್ರಿ. ನಿನ್ನ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕೊಂಡು ಸಬ್ಸ್ಕ್ರೈಬ್ ಮಾಡಿದೆ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ. ಎಲ್ಲ ಮರ್ತೋದ್ರಾ? ಸಾರಿ ರೀ, ಐ ಆಮ್ ವೆರಿ ಸಾರಿ. ಕುಡ್ದಿದ್ದು ಸಾಲ್ದೆ ಇನ್ನೂ ಬೇಕು ಅಂತ ಕೇಳ್ತಾ ಇದ್ರಿ. ನೈಟ್ ಪೂರ್ತಿ ಕನ್ವರ್ಸ್ತಾನೆ ಇದ್ರಿ. ಊಟ ಮಾಡಿಲ್ಲ, ಮಕ್ಕಳನ್ನ ನೋಡ್ಕೊಳ್ಳಿಲ್ಲ, 18 ಅವರ್ಸ್ ನಿದ್ದೆಲೇ ಇದ್ರಿ. ಯಾರಾದ್ರೂ ಹೀಗ್ ಮಾಡ್ತಾರಾ? ತಪ್ಪಾಗೋಯ್ತು ರೀ, ಇನ್ಯಾವತ್ತೂ ಹೀಗ್ ಮಾಡಲ್ಲ, ಪ್ರಾಮಿಸ್. ಇಟ್ಸ್ ಓಕೆ. ತಪ್ಪು ನಿಮಗೆ ಗೊತ್ತಿಲ್ಲದೆ ಆಗೋಗಿದೆ. ಅತ್ತೆ ಮಾವ ಏನಾದ್ರು ಅಂದ್ರ? ಅವ್ರ ವಿಷಯ ಗೊತ್ತಾಗದಿರೋ ತರ ಮ್ಯಾನೇಜ್ ಮಾಡಿದ್ದೀನಿ. ಹಬ್ಬಾ, ಅಂದ್ರೆ ಅವ್ರಿಗೇನೋ ಗೊತ್ತಾಗ್ಲಿಲ್ವಾ? ಇವಾಗ ನೀವು ಹೋಗಿ ಹೇಳಿದ್ರೆ ಗೊತ್ತಾಗುತ್ತೆ. ಅಮ್ಮ, ನಾನ್ ಹೇಳಲ್ಲಪ್ಪ. ನನ್ ಪರಿಸ್ಥಿತಿನೇ ಹೀಗಾದ್ರೆ ಮಿಕ್ದವ್ರ ಪರಿಸ್ಥಿತಿ ಹೇಗಿದೆಯೋ? ಎಲ್ರ ಪರಿಸ್ಥಿತಿನೂ ನಿಮ್ ತರನೇ ಇದೆ. ನಿಮ್ಮಲ್ಲಿ ಪಾವನಿ ಅತ್ಗೆ ಸ್ವಲ್ಪ ಬೆಟರು. ನಿನ್ನೆ ಸಂಜೆನೆ ನಿದ್ದೆಯಿಂದ ಎದ್ದು ನಿಮ್ಮೆಲ್ರೂ ಮರ್ಯಾದನ್ನು ಕಾಪಾಡಿದ್ರು ಅವರು. ಹಲೋ ಅಪ್ಪ. ಹೇಗಿದ್ಯಮ್ಮ? ನಾನ್ ಚೆನ್ನಾಗಿಲ್ಲ ಅಪ್ಪ. ಏನಾಯ್ತಮ್ಮ? ನನ್ ನೋಡಕ್ ನೀನು ಅಮ್ಮ ಬರ್ತೀವಿ ಅಂತ ಹೇಳಿದ್ರಿ, ಯಾಕೆ ಬರ್ಲಿಲ್ಲ? ಅದಾ, ಅಳಿಯಂದ್ರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಲ್ಲಮ್ಮ, ಸಾಲಾಗಿ ಇವೆಂಟ್ಸ್ ನಡೀತಾ ಇದೆ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ. ನಿನ್ ವಿಷಯದಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ. ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ನೀವಿಬ್ರು ನನ್ ಬಗ್ಗೆನೇ ಮಾತಾಡ್ಕೊಂಡಿರಿ, ನಾನ್ ನೋಡಕ್ ಮಾತ್ರ ಬರ್ಬೇಡಿ. ಅದ್ ಹಾಗಲ್ಲಮ್ಮ. ಹೋಗಪ್ಪ, ನನಗ್ ನಿನ್ಮೇಲ್ ಕೋಪ ಬಂದಿದೆ, ಬೇಜಾರಾಗಿದೆ. ನಮಗ್ ನೀನ್ ಬಿಟ್ರೆ ಇನ್ಯಾರಿದಾರಮ್ಮ? ಅದಕ್ಕೆ ಅಲ್ವಾ ಮದ್ವೆ ಮಾಡಿ ಕಳಿಸ್ಬಿಟ್ರಿ. ನೀನ್ ಖುಷಿಯಾಗಿರೋದನ್ನ ನೋಡ್ಬೇಕು ಅಂತ ಕಣಮ್ಮ. ಮತ್ತೆ ನೋಡಕ್ ಬರ್ತಿಲ್ವಲ್ಲ? ಆದ್ರೂ ಮೊನ್ನೆ ಸಂಡೆ ಫ್ರೀ ಅಂತ ಹೇಳಿದ್ರಲ್ಲ, ಯಾಕೆ ಬರ್ಲಿಲ್ಲ? ಅವತ್ತು ಬರೋಣ ಅಂತಾನೆ ಇದ್ವಿ ಕಣಮ್ಮ, ಲಾಯರ್ ಸಿಕ್ಕಿದ್ರು. ಯಾವ ಲಾಯರ್ ಅಪ್ಪ? ಅದೇ ನಿನಗ್ ಡಿವೋರ್ಸ್ ಕೊಡ್ಸಿದ್ರಲ್ಲಮ್ಮ, ನಮ್ ಲಾಯರ್ ಕಣಮ್ಮ. ಅವ್ರು ಯಾಕೆ ಸಿಕ್ಕಿದ್ರು? ಸುಮ್ನೆ ಕಣಮ್ಮ, ಟೀ ಕುಡಿಬೇಕಾದ್ರೆ ನನಗ್ ಸಿಕ್ಕಿ ಅದು ಇದು ಅಂತ ಮಾತಾಡದ್ವಮ್ಮ.
ವಿಷಯಗಳು ಮಾತಾಡ್ಕೊಂಡು ಹಾಗೆ ಇದ್ಬಿಟ್ವಿ. ಅಮ್ಮ ವಸು, ಅಪ್ಪ ಯಾಕಮ್ಮ ಸುಮ್ನಾಗ್ಬಿಟ್ಟೆ? ಏನಿಲ್ಲಪ್ಪ. ಸಾರಿ ಕಣಮ್ಮ, ಹಳೆದ್ರ ಬಗ್ಗೆ ಹೇಳಿ ನಿನಗ್ ನೋವು ಮಾಡ್ಬಿಟ್ಟೆ. ಹಾಗೇನಿಲ್ಲ ಬಿಡಪ್ಪ. ಆ ಹಳೆ ಘಟನೆಯಿಂದ ಹೊರಗೆ ತಂದು ನನಗೆಷ್ಟು ಒಳ್ಳೆ ಭವಿಷ್ಯ ಕೊಟ್ಟಿದ್ದು ನೀವೇ ಅಲ್ವಾ? ಈ ಸಲ ಖಂಡಿತ ನಾನು ನಿಮ್ಮಮ್ಮ ಬರ್ತೀವಮ್ಮ. ಇವತ್ತೇ ಬರ್ಬೋದಿತ್ತಲ್ವಾ ಅಪ್ಪ? ಕೆಲ್ಸ ಇದೆ ಕಣಮ್ಮ. ಸಾಧ್ಯ ಆದ್ರೆ ಸಂಜೆ ನಾನ್ ಬಂದು ಹೋಗ್ತೀನಿ. ಸರಿಯಪ್ಪ, ಖಂಡಿತ ಬರ್ಬೇಕು. ಸರಿ ಕಣಮ್ಮ. ರಾಕಿ ಹೇಗಿದ್ದಾನಮ್ಮ? ರಾಕಿ ಹೇಗಿದ್ದಾನೆ, ನಾನ್ ಹೇಗಿದ್ದೀನಿ ಅಂತ ಕೇಳೋದ್ ಬಿಟ್ಟು ಬಂದು ಕಣ್ಣಾರೆ ನೋಡ್ಕೊಂಡು ಹೋಗಿ. ಆಯ್ತಮ್ಮ. ಬಾಯ್ ಅಪ್ಪ. ಅಮ್ಮನ ಕೇಳ್ದೆ ಅಂತ ಹೇಳಿ. ರಾಕಿ, ಅನು, ಕೀರ್ತಿ, ನಿಮ್ಗೆ ಏನೇನ್ ಬೇಕು ಅಂತ ಹೇಳಿ ಅದನ್ನ ಆರ್ಡರ್ ಮಾಡ್ತೀನಿ. ಹೊಸವ್ರೆ, ನೀವೇನ್ ತಿನ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ನೀವೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಡಿ. ನೀವೇ ಹೇಳಿ. ಮಮ್ಮಿಗೆ ಆರ್ಡರ್ ಮಾಡಕ್ ಬರಲ್ಲ ಡ್ಯಾಡಿ. ಹೌದಾ? ಹೊಸವ್ರೆ, ಮೆನು ನೋಡಿ ಆರ್ಡರ್ ಮಾಡಕ್ಕಾಗಲ್ವಾ? ನಿಮಗ್ ನಾನ್ ನೋಡಿದ್ರೆ ರೇಗಿಸ್ಬೇಕು ಅನ್ಸತ್ತಾ? ಹೊರಗ್ ಕರ್ಕೊಂಡ್ ಬಂದು ತುಂಬಾ ರ್ಯಾಗಿಂಗ್ ಮಾಡ್ತಿದ್ದೀರಾ. ಇನ್ಯಾವತ್ತೂ ನಿಮ್ ಜೊತೆ ಆಚೆ ಬರಲ್ಲ. ಕೂಲ್ ಹೊಸವ್ರೆ, ಎಲ್ಲ ನಾವೇ ಅಲ್ವಾ? ಈ ರಾಕಿ ಮಾನ ಕಳಿಯೋದ್ರಲ್ಲಿ ಮೊದ್ಲಿರ್ತಾನೆ. ನಾನ್ ನಿನ್ ಸೈಡ್ ಇರ್ತೇನೆ ಮಮ್ಮಿ. ನನ್ ಡ್ಯಾಡಿ ಸೈಡು. ನೀನ್ ಯಾರ್ ಸೈಡು ಅಂತ ಹೇಳೋ ಅವಶ್ಯಕತೆ ಇಲ್ಲ ಕಣೋ. ನಾನ್ ನಿನ್ ಸೈಡೇ ಮಮ್ಮಿ. ನಾಟಕ ಮಾಡ್ಬೇಡ. ಕಪ್ಪೆ ತರ ಆ ಕಡೆ ಈ ಕಡೆ ಎಗರ್ತಿರ್ತೀಯ. ನನ್ ಕಪ್ಪೆ ಆದ್ರೆ ನೀನೇನು ಗೋಡೆ ಮೇಲಿರೋ ಹಲ್ಲಿನ ಇಲ್ಲ ಅಟ್ಟದ ಮೇಲಿರೋ ಇಲ್ಲಿನ? ಈಗ ಒಂದ್ ಕೊಟ್ರೆ ಮುಖ ಅಪ್ಪಚ್ಚಿ ಆಗೋಗುತ್ತೆ. ಈ ಮನೇಲಿ ನಂದು ಅಂತ ಏನೂ ಇಲ್ಲ, ಎಲ್ಲ ನಮ್ಮೆಲ್ರದು. ಇಲ್ಲಿ ಯಾರು ನಾನು ಅಂತ ಹೇಳಲ್ಲ, ನಾವು ಅಂತಾರೆ. ಈ ವಿಷಯ ಹಾರಿಕಾಗಂತೂ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ವಾತೆ? ನೀನ್ ಅವಳಿಗೆ ಹೇಳೋದ್ಬಿಟ್ಟು ನನಗೆ ಹೇಳ್ತಿದ್ಯಾ? ಈಗ ಆಂಟಿ ಮೇಲೆ ಯಾಕೆ ರೇಗ್ತಿದ್ಯಾ ಅಖಿಲ್? ನಿನ್ ಜೊತೆ ವಾದ ಮಾಡಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಬಾಯ್. ಏನ್ ಆಂಟಿ, ನನ್ ಲೈಫ್ ಬರೀ ಇಷ್ಟನಾ? ನಿನ್ ಮನೆಗ್ ಹೋದೋಳು ಅಲ್ಲೇ ಇರ್ಬೇಕಾಗಿತ್ತು ಕಣೆ. ಮತ್ತ್ಯಾಕ್ ಬಂದೆ ವಾಪಸ್ಸು? ಈಗ ನನ್ ಲೈಫ್ ಇಷ್ಟೇನಾ ಅಂತ್ಯ? ಹೀಗೆ ಇರುತ್ತೆ ಮತ್ತೆ. ಪ್ಲೀಸ್ ಆಂಟಿ, ಅದೊಂದನ್ ಬಿಟ್ಟು ಏನ್ ಬೇಕಾದ್ರೂ ಹೇಳು. ಇಲ್ ನೋಡು, ಹೇಳೋದಕ್ಕೆ ಇರೋದು ಒಂದೇ.
ಗಂಡನ್ನ ಸೆರಗಲ್ ಕಟ್ಟಿಟ್ಕೊಳ್ಳೋದು ಇಲ್ಲ ಮೂಗ್ದಾರ ಹಾಕಿ ಆಟ ಆಡ್ಸೋದು, ನಯ ನಾಜೂಕಿಂದ ಹೆದರ್ಸಿ ಬೆದರ್ಸಿ ನಮ್ ಕಡೆ ಎಳ್ಕೊಳ್ಳೋದು. ಹೇಗಾದ್ರೂ ಮಾಡಿ ಅಖಿಲ್ನ ನಿನ್ ಕಡೆ ಮಾಡ್ಕೊಂಡು ನೀನ್ ಸೆರಗಕ್ ಕಟ್ಕೊಂಡೆ ಅಂತ ಇಟ್ಕೋ. ನೀನ್ ಹೇಳಿದ ತರ ಅಖಿಲ್ ಕೇಳ್ತಾನೆ, ನಿನ್ ಹಿಂದೆನೆ ತಿರ್ಗಾಡ್ತಾನೆ. ಆತರ ಅಖಿಲ್ನ ಕಂಟ್ರೋಲ್ ಮಾಡೋದ್ ಕಷ್ಟ. ಅದ್ರಲ್ಲಿ ಏನೇ ಕಷ್ಟ ಇದೆ? ಆ ಪಾವನಿ ನೋಡು, ಅವಳು ಏನ್ ಹೇಳ್ತಾಳೋ ಭಾಸ್ಕರ್ ಅದನ್ನೇ ಮಾಡ್ತಾನೆ. ಅವಳು ಕೂತ್ಕೋ ಅಂದ್ರೆ ಕೂತ್ಕೋತಾನೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾನೆ. ಭಾಸ್ಕರ್ ಬಾಬಾ ಅಮಾಯಕರು. ಹೋಗ್ಲಿ, ನಿನ್ನ ಅಭಿಭಾವ ತಿಳಿದಿರೋಂತಾನೆ. ಸಿಂಹದ ತರ ಯಾವಾಗ್ಲೂ ಗಂಭೀರವಾಗೇ ಇರ್ತಾನಲ್ವಾ? ಅಂಥವನ್ನ ಆ ವಸು ಬಗ್ಸಿದಾಳೆ, ಅವಳು ಸೆರಗಿಗೆ ಕಟ್ಟಿಟ್ಕೊಂಡಿದ್ದಾಳೆ. ವಸು ಏನ್ ಹೇಳ್ತಾಳೋ ಅಭಿ ಅದನ್ನೇ ಮಾಡ್ತಾನೆ. ಅದಕ್ಕೆ ಅಭಿ ವಸು ಮೇಲೆ ಒಂದು ನೊಣಾನು ಕುತ್ಕೊಳಕ್ ಬಿಡ್ದಂಗ್ ನೋಡ್ಕೋತಾನೆ. ಅಷ್ಟೇ ಯಾಕೆ, ನಮ್ಮ ಅತ್ತಿಗೆ ಅಂದ್ರೆ ನಮ್ಮ ಅಣ್ಣನ್ಗೆ ಭಯ. ನಿಮ್ ಅತ್ತೆ ಹಾಕಿದ್ ಗೆರೆನ ನಿಮ್ ಮಾವ ದಾಟಲ್ಲ. ಈಗ ಹೆಣ್ಮಕ್ಳೆಲ್ರೂ ಗಂಡಸ್ರ ಹತ್ರ ಹೆಂಡತಿ ಹೇಳಿದರೆ ಕೇಳಬೇಕು ಅಂತ ಹಾಡು ಹಾಡಿಸ್ತಿದ್ದಾರೆ, ಆಟ ಆಡಿಸ್ತಿದ್ದಾರೆ. ನೀನು ಹಾಗೆ ಮಾಡು. ಅಖಿಲ್ನ ನೀನ್ ಹದ್ಬಸ್ತಲ್ಲಿಟ್ಕೋ, ಆಗ್ಲೇ ನೀನೇನ್ ಅನ್ಕೋತೀಯೋ ಅದಾಗೋದು. ಅಖಿಲ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಹೇಗ ಆಂಟಿ? ಅಯ್ಯೋ ಪೆದ್ಗುಂಡಿ, ಅದನ್ನು ನಾನೇ ಹೇಳ್ಬೇಕಾ? ಸರಿ, ನಿನ್ ಕಿವಿ ತಂದಿಲ್ಲಿಡು. ದೇವ್ರ ದಯೆಯಿಂದ ಗಂಡಂದ್ರ ತಪ್ಪಿದೆ ಬಿಡು. ಹೌದಕ್ಕ, ಟೆನ್ಷನ್ ಅಲ್ಲಿ ಸತ್ತೆ ಹೋಗಿದ್ದೆ. ಈ ನಿಜ ಮುಚ್ಚಿಡೋ ಬದಲು ಮೊದ್ಲು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದು ನಿಜಗಳನ್ನ ಮುಚ್ಚಿಡೋದೇ ಒಳ್ಳೇದು ವಸು. ಆದ್ರೆ ಅಕ್ಕ, ಅದು ಬಯಲಿಗೆ ಬಂದ್ಮೇಲೆ ಪರಿಸ್ಥಿತಿ ಕೈಮೀರ್ ಹೋಗತ್ತಲ್ಲ. ಏನೋ ವಸು, ಆ ನಿಜನ ಬಯಲ್ ಮಾಡೋ ಪರಿಸ್ಥಿತಿ ಯಾವತ್ತೂ ಬರ್ದೇನೆ ಇರ್ಬೋದಲ್ವಾ? ಹಾಗೆ ಹೇಗಾಗತ್ತೆ ಅಕ್ಕ? ನಿಜ ಬೆಂಕಿದ್ ಹಾಗೆ ಅಂತಾರಲ್ಲ, ಯಾವತ್ತಾದ್ರೂ ಒಂದಿನ ಬಯಲಾಗೋದ್ ತಪ್ಪಿದ್ದಲ್ವಲ್ಲ. ಅದು ನಿಜಾನೇ ಆದ್ರೂ ಹಾನಿ ಮಾಡೋ ನಿಜಗಳನ್ನ ಅಷ್ಟು ಬೇಗ ಹೇಳ್ಬಾರ್ದು ವಸು. ಯಾರು ಹೇಳಿ ನಿಜ ಗೊತ್ತಾಗೋ ಬದ್ಲು ನಾನೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತಲ್ವಕ್ಕ? ಅಪ್ಪಿ ತಪ್ಪಿನೋ ಅಂತ ಹುಚ್ಚ ಕೆಲ್ಸ ಮಾಡ್ಬೇಡ. ಯಾವ್ದು ಯಾವಾಗ ಗೊತ್ತಾಗ್ಬೇಕೋ ಅವಾಗ್ಲೇ ಗೊತ್ತಾಗ್ಲಿ, ಅಲ್ಲಿವರೆಗೂ ಸಮಾಧಾನವಾಗಿರು. ಏನು ಅಕ್ಕ, ನಂಗ್ ತುಂಬಾ ಭಯ ಆಗ್ತಿದೆ. ಆ ನಿಜ ಗೊತ್ತಾದ ದಿನ, ನಾನ್ ಅದನ್ ಹೇಳಿದ ದಿನ ನನ್ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಭಯ ಪಡ್ಬೇಡ ವಸು, ನೀನೇನ್ ತಪ್ಪು ಮಾಡಿಲ್ಲ. ನಡೆದಿದ್ದನ್ನೆಲ್ಲ ಮರ್ತ್ಬಿಟ್ಟು ನೆಮ್ಮದಿಯಾಗಿರು. ಸರಿ ಅಕ್ಕ, ನಿನ್ಗಂತೂ ಹೇಳ್ಬಿಟ್ಟೆ. ನನ್ ಮನ್ಸು ಸ್ವಲ್ಪ ಹಗುರಾಯ್ತು. ಸರಿ ನಡಿ, ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ. ಬಾ. ಈ ಫೈಲ್ ಇಲ್ಲಿಟ್ಟಿದ್ದೀನಾ? ಮನೆ ಎಲ್ಲ ಹುಡುಕ್ತಾ ಇದ್ದೀನಿ. ಈ ಫೈಲ್ ಇಲ್ಲಿಟ್ಟಿದ್ದು ನೀವಲ್ಲ, ಕೆಳಗಡೆ ಹಾಲಲ್ಲಿತ್ತು. ನಾನೇ ತಗೊಂಡ್ ಬಂದು ರೂಮಲ್ಲಿಟ್ಟೆ. ನನ್ ಫೈಲ್ನ ಯಾಕ್ರಿ ತಗೊಂಬಂದ್ರಿ ಇಲ್ಲಿ? ಎಷ್ಟು ಹೊತ್ತು ಹುಡುಕ್ದೆ ಗೊತ್ತಾ? ಸುಮ್ನೆ ಟೈಮ್ ವೇಸ್ಟ್ ಆಯ್ತು. ಹಲೋ, ಅಲ್ಲೇ ಇರಿ. ಏನು ನೀವು ಮಾಡಿದ ಕೆಲ್ಸ? ನನ್ನ ಫೈಲ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ನನ್ ಸೀರೆನ ಯಾಕೆ ಕೆಳಗಡೆ ಬೀಳ್ಸಿದ್ರಿ? ಸಾರಿ, ನೋಡಿಲ್ಲ. ಆ ಸೀರೆನ ಎಷ್ಟು ಕಷ್ಟಪಟ್ಟು ಐರನ್ ಮಾಡಿದ್ದೆ ಗೊತ್ತಾ? ಎಷ್ಟು ಟೈಮ್ ಖರ್ಚಾಗಿದೆ ಗೊತ್ತಾ? ಏನು ರಿವೆಂಜಾ? ರಿವೆಂಜ್ ತೀರ್ಸ್ಕೊಂಡಿದ್ದು ನೀವು. ಫೈಲ್ ಇಲ್ಲಿ ತಂದಿಟ್ಟೆ ಅಂತ ನನ್ ಸೀರೆನ ಕೆಳಗಡೆ ಬೀಳ್ಸಿದೀರಾ.
ನೋ 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 ಇಲ್ಲ ರೀ, ಅವಸರದಲ್ಲಿ ಫೈಲ್ ತಗ್ಲಿ ಕೆಳಗಡೆ ಬಿದ್ದೋಯ್ತು. ಆದ್ರೂ ನಾನು ಫೈಲ್ನ ಹುಡ್ಕಕ್ ವೇಸ್ಟ್ ಮಾಡಿರೋ ಟೈಮು, ನೀವು ಸೀರೆನ ಇಸ್ತ್ರಿ ಮಾಡಕ್ ಯೂಸ್ ಮಾಡಿರೋ ಟೈಮು ಎರಡು ಒಂದೇನಾ? ಹೆಲೋ, ಸ್ಯಾರಿನ ಐರನ್ ಮಾಡೋದು ಅಂದ್ರೆ ಫೈಲ್ ತಗೊಂಡು ಕೈ ಬೀಸ್ಕೊಂಡು ಹೋದಷ್ಟು ಈಸಿ ಅಲ್ಲ. ಅಂದ್ರೆ ಏನಿವಾಗ ಐರನ್ ಮಾಡೋದ್ ಕಷ್ಟದ ಕೆಲಸ, ತುಂಬಾ ದೊಡ್ಡ ಕೆಲಸ ಅಂತೀರಾ? ಹೌದು, ಅದು ಎಲ್ರ ಕೈಲೂ ಆಗಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ದೊಡ್ಡ ದೊಡ್ಡ ಇವೆಂಟ್ಗಳನ್ನೇ ಮಾಡಿದೀನಿ, ಆಫ್ಟರ್ ಒಂದು ಐರನ್ ಮಾಡಕ್ಕಾಗಲ್ವಾ? ಮಾಡಿ ಪ್ರೂವ್ ಮಾಡ್ಕೊಳ್ಳಿ. ನನ್ನ ಹತ್ರನೇ ಚಾಲೆಂಜಾ? ಹೌದು. ನಿಮಿಷಕ್ಕೊಂದ್ ಸೀರೆ, 10 ನಿಮಿಷಕ್ಕೆ 10 ಸೀರೆನ ಕಣ್ಣು ಮುಚ್ಕೊಂಡು ಐರನ್ ಮಾಡಿಡ್ತೀನಿ. 10 ಸೀರೆ ಎಲ್ಲ ಬೇಡ, 10 ನಿಮಿಷ ಟೈಮ್ ಕೊಡ್ತೀನಿ. ಒಂದು ಸೀರೆನ ಐರನ್ ಮಾಡಿ ತೋರಿಸಿ ನೋಡೋಣ. ನನ್ನ ನೀವು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ಐರನ್ ಮಾಡಿ ನೀವೇನು ಅಂತ ಪ್ರೂವ್ ಮಾಡ್ಕೊಳ್ಳಿ. ಏನಾಯ್ತ್ರಿ? ಅಯ್ಯೋ, ರಕ್ತ ಬರ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.